ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ಹುಬ್ಬಳ್ಳಿಯ ಅಳಗುಂಡಿಗಿ ಓಣಿಯಲ್ಲಿ ಗೌರಿ ಹುಣ್ಣಿಮೆಯನ್ನು ಅತ್ಯಂತ ವಿನೂತನವಾಗಿ ಆಚರಿಸಲಾಯಿತು. ವಾರ್ತೆಯ ವಿವರ. ದಿನಾಂಕ 15/11/2024 ಶುಕ್ರವಾರದಂದು ಗೌರಿ ಹುಣ್ಣಿಮೆಯ ಪ್ರಯುಕ್ತ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಶ್ರೀ ಗೌರಿಗುಡಿ ಮಹಿಳಾ ಮಂಡಳದ ಸದಸ್ಯರಿಂದ ಮಕ್ಕಳಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗೌರಿ ಹುಣ್ಣಿಮೆ ನಿಮಿತ್ತ ಕಾರ್ಯಕ್ರಮವನ್ನು 1950ರಿಂದ ಸುಮಾರು 74 ವರ್ಷಗಳಿಂದ ಒಂದು ವರ್ಷವೂ ತಪ್ಪದೆ ಆಚರಿಸುತ್ತಾ ಬರಲಾಗಿದೆ. ಅಂದು ಗೌರಿಯನ್ನು ತೊಟ್ಟಲಕ್ಕೆ ಹಾಕುವುದು, ಉಡಿ ತುಂಬುವ ಕಾರ್ಯಕ್ರಮವಿರುತ್ತದೆ. 1950ರಲ್ಲಿ ಗುರುಲಿಂಗಪ್ಪ ಅಳಗುಂಡಿಗಿ ಅವರ ನೇತೃತ್ವದಲ್ಲಿ ಹಾಗೂ ಕುಟುಂಬದವರು, ಓಣಿಯ ಎಲ್ಲ ಸದಸ್ಯರಿಂದ ಉದ್ಘಾಟನೆಗೊಳ್ಳಲಾಗಿತ್ತು. ಇಂದಿಗೂ ಸಹ ಅತ್ಯಂತ ಸಂಭ್ರಮದಿಂದ ಅಳಗುಂಡಿಗಿ ಓಣಿಯವರು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮೊದಲಿಗೆ ಗೌರಿ ಹುಣ್ಣಿಮೆ ಕಾರ್ಯಕ್ರಮದ ಹಿನ್ನೆಲೆಯನ್ನು ಶೋಭಾ ಕುಬಸದ್ ಅವರು ಸುಂದರವಾಗಿ ವಿವರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ವೀಣಾ ಅಳಗುಂಡಿಗಿಯವರು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಅಳಗುಂಡಿಗಿ ಓಣಿಯ ಹಿರಿಯ ಗಣ್ಯ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು. ಗೌರಿ ಗುಡಿಯ ಪೂಜೆಯ ಕಾರ್ಯವನ್ನು ನಿರ್ವಹಿಸಿಕೊಂಡ ಶಿವಲಿಂಗಯ್ಯ ಹಿರೇಮಠ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಮಕ್ಕಳ ವೇಷಭೂಷಣ ಕಾರ್ಯಕ್ರಮವು ಸಾಂಗವಾಗಿ ನೆರವೇರಿತು. ವೇಷಧಾರಿಗಳಾದ ಪರಮೇಶ್ವರ, ನೆಹರು, ಡ್ರ್ಯಾಗನ್ ಫ್ರೂಟ್, ಒಣಕೆ ಓಬವ್ವ, ಅಬ್ದುಲ್ ಕಲಾಂ, ರೈತ, ಬಸವಣ್ಣ, ತರಕಾರಿ ಮಾರುವವಳು ಹೀಗೆ ಇವರೆಲ್ಲರೂ ಇನ್ನಿತರ ವೇಷಧಾರಿಗಳು ಪ್ರೇಕ್ಷಕರನ್ನು ರಂಜಿಸಿದರು. ಗೌರಿ ಮಹಿಳಾ ಮಂಡಳದ ಮಹಿಳೆಯರಿಂದ ಮನಮೋಹಕವಾದ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳಿಂದ ವಿಶೇಷ ನೃತ್ಯ ಕಾರ್ಯಕ್ರಮ ನಡೆಯಿತು. ಗೌರಿ ಹುಣ್ಣಿಮೆ ಪ್ರಯುಕ್ತ ಅಡುಗೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, 1 ನಿಮಿಷದ ಆಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಮತ್ತು ವೇಷಭೂಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ಕೊಡಲಾಯಿತು. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್